ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಚಾನೆಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ನಾವು ಗಣೇಶನಿಗೆ ಪ್ರಿಯವಾದ ಕಡಲೆ ಉಸ್ಲಿ, ಆಮೇಲೆ ಕೋಸಂಬರಿ ಮತ್ತೆ ಹುರ್ಗಡ್ಲೆಯಿಂದ ಒಂದು ನೈವೇದ್ಯಕ್ಕೆ ಒಂದು ಪುಡಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿಗಳಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ನಾನು ಒಂದೊಂದೇ ರೆಸಿಪಿನ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಆಮೇಲೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ನಮ್ಮ ರೆಸಿಪಿಗಳನ್ನ ಶುರು ಮಾಡೋಣ. ಮೊದಲಿಗೆ ನಾವು ಹುರ್ಗಡ್ಲೆ ಪುಡಿಯನ್ನ ಮಾಡ್ಕೊಳ್ಳೋಣ. ಇದಕ್ಕೆ ನಾವು 1 ಕಪ್ ಹುರ್ಗಡ್ಲೆ, ಆಮೇಲೆ 2 ಏಲಕ್ಕಿ, 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಆಮೇಲೆ 2 ಸ್ಪೂನ್ ಅಷ್ಟು ಗಸಗಸೆ, ಆಮೇಲೆ ಸ್ವಲ್ಪ ಎಳ್ಳನ್ನ ಹಾಕೋಬೇಕಾಗತ್ತೆ. ಸೊ ನಾನೀಗ ರೆಸಿಪಿನ ಶುರು ಮಾಡ್ತೀನಿ. ಮೊದಲಿಗೆ ಕಡಾಯಿನ ಇಟ್ಕೊಂಡು ಸ್ಟವ್ ಹಚ್ಕೋತಾ ಇದ್ದೀನಿ. ಕಡಾಯಿ ಬಿಸಿ ಆದ್ಮೇಲೆ 1 ಕಪ್ ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಥಂಡಿ ಇದ್ದಾಗ ಹುರ್ಗಡ್ಲೆ ಮೆತ್ತಗಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪನೇ ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ತುಂಬಾನೇ ಏನು ರೋಸ್ಟ್ ಮಾಡ್ಕೊಳ್ಳೋಷ್ಟಿರಲ್ಲ. ಫ್ರೆಂಡ್ಸ್, ಈ ಹುರ್ಗಡ್ಲೆ ಪುಡಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಹೇಳುವಾಗ ನಾನು ಒಣಕೊಬ್ಬರಿನ ಹೇಳಕ್ ಮರ್ತಿದ್ದೆ, ಅದನ್ನು ಕೂಡ ಹಾಕೋಬೇಕಾಗತ್ತೆ. ಓಕೆ, ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ. ನಾವೀಗ ತುರಿದಿಟ್ಕೊಂಡಿರುವಂಥ ಒಣಕೊಬ್ಬರಿನ ಹಾಕೊಳ್ಳೋಣ. ಹಾಕೊಂಡು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಸಾಕು, ಬಿಸಿಯಾಗಿದೆ. ಈಗ ನಾವು ಸ್ವಲ್ಪ ಗಸಗಸೆನ ಹಾಕೊಳ್ಳೋಣ. ಒಂದು 2 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಓಕೆ ಫ್ರೆಂಡ್ಸ್, ಗಸಗಸೆನ ಹಾಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಗಸಗಸೆ ರೋಸ್ಟ್ ಆಗಿದೆ. ಈಗ 2 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿನ ಸ್ವಲ್ಪ ಸಿಪ್ಪೆ ಓಪನ್ ಮಾಡಿ ಹಾಕೊಂಡು ಮತ್ತೆ ಹುರ್ಕೋತಾ ಇದ್ದೀನಿ. ಉರಿ ಸಣ್ಣ ಇರಲಿ ಫ್ರೆಂಡ್ಸ್, ಜೋರ್ ಬೇಡ, ಯಾಕಂದರೆ ಕೊಬ್ಬರಿ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ, ಸೀದ್ ಬಿಡುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನಾವು ಎಳ್ಳನ್ನು ಕೂಡ ಹುರ್ಕೊಳ್ಳೋಣ. ನೋಡಿ, ಚಟಪಟ ಸೌಂಡ್ ಬರ್ತಾ ಇದೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್, ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನು ನಾವು ಫ್ಯಾನ್ ಅಡಿಗೆ ಆರಕ್ಕೆ ಇಟ್ಬಿಡೋಣ. ನಾವೀಗ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಇಂಗ್ರೀಡಿಯೆಂಟ್ಸ್ ಆರೋ ತನಕ ನಾವು ಇನ್ನೊಂದು ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಮುಂದಿನ ರೆಸಿಪಿ ಕಡಲೆ ಉಸ್ಲಿ. ಇದಕ್ಕೆ ನಾನು ಸಣ್ಣ ಕಪ್ಪಲ್ಲಿ 1-2 ಕಪ್ ಅಷ್ಟು ಕಡಲೆ ಕಾಳನ್ನ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನೆಲ್ಲ ಸೋಸಿ ಈಗ ಅದನ್ನ ಬೇಯಿಸ್ಕೊಂಡು ಕಾಳು ಮುಳುಗುವಷ್ಟು ನೀರನ್ನು ಹಾಕೊಂಡು ಒಂದು 3 ರಿಂದ 4 ವಿಸಿಲ್ ತಕ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಸೋಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ಕಡಲೆಕಾಳು, ಈಗ ಆಲ್ರೆಡಿ ಹೇಳಿದ್ನಲ್ಲ ಕಡಲೆಕಾಳು ಇದು. ಆಮೇಲೆ ರುಬ್ಕೊಳ್ಳೋಕ್ಕೆ ಕೆಲವೊಂದು ಐಟಮ್ಸ್ನ ಹಾಕೋಬೇಕಾಗತ್ತೆ, ಹೇಳ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನೀಗ ಒಂದು ಅರ್ಧ ಹಿಡಿಯಷ್ಟು ಹಸಿ ಕೊಬ್ಬರಿನ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಹಾಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ಕರಿಬೇವನ್ನ ತೊಳೆದ್ಬಿಟ್ಟು ರುಬ್ಬಕ್ಕೆ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾನೀಗ ಕರಿಬೇವು ಹಾಕಾಯ್ತು. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡು ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ರುಬ್ಬುವಾಗ ಒಂದು ಸ್ವಲ್ಪ ಕೂಡ ನೀರು ಹಾಕಬೇಡಿ. ಓಕೆ ಫ್ರೆಂಡ್ಸ್, ರುಬ್ಕೊಂಡಿದ್ದಾಯ್ತು. ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಸ್ಟವ್ ಅನ್ನ ಹಚ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಎಣ್ಣೆ ಕಾಯ್ತು. ಈಗ ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಸಾಸಿವೆ ಚಿಟ್ಕುಟ್ಟೋ ಸೌಂಡ್ ಕೇಳ್ತಿದೆಯಲ್ಲ ಫ್ರೆಂಡ್ಸ್. ಈಗ ಕರಿಬೇವು ಹಾಕೊಳ್ತಾ ಇದ್ದೀನಿ.
ಈಗ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋಬೇಕು. ಕೆಲವರು ಉದ್ದದಾಗ ಹಾಕ್ತಾರೆ, ಮುರಿದು ಹಾಕೊಂಡ್ರೆ ಚೆನ್ನಾಗಿ ಖಾರ ಎಲ್ಲ ಅದರದ್ದು ಮಿಕ್ಸ್ ಆಗುತ್ತೆ. ಈಗ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ. ನಾವು ಸ್ಟವನ್ನು ಆಫ್ ಮಾಡ್ಕೊಂಡು ಬಿಡೋಣ. ಈಗ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಮೊದಲು ಹಾಕ್ಕೊಂಡು ಆಮೇಲೆ ಸ್ಟವ್ ಹಚ್ಕೊಂಡ್ಬಿಡೋಣ. ಯಾಕಂದರೆ ಒಗ್ಗರಣೆ ಎಲ್ಲ ಸೀದ್ ಹೋಗ್ಬಿಡುತ್ತೆ. ಹಾಗಾಗಿ ಕಾಣಿಸೋರು ಈ ರುಬ್ಬಿರುವಂಥ ಮಿಶ್ರಣನ ಪಟ್ ಅಂತ ಒಗ್ಗರಣೆ ಹಾಕಿದ ತಕ್ಷಣ ಹಾಕ್ಬೋದು. ಬಟ್ ನಮಗೆ ನಿಧಾನ ಆಗೋದ್ರಿಂದ ಸ್ಟವನ್ನು ಆಫ್ ಮಾಡಿ ಈ ಎಲ್ಲ ಮಿಶ್ರಣನ ಹಾಕೋಬೇಕು. ಸಾಧ್ಯ ಆದಷ್ಟು ಎಲ್ಲ ಕೈಯಲ್ಲಿ ಬಳೆದು ಹಾಕ್ಕೊಳ್ಳಿ. ನೀರನ್ನು ಹಾಕದೇ ಇದ್ರೆ ತುಂಬಾ ಒಳ್ಳೆಯದು. ತುಂಬಾ ಗಟ್ಟಿ ಅನ್ಸಿದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ. ಓಕೆ ಫ್ರೆಂಡ್ಸ್, ನಾನು ನೀರನ್ನು ಹಾಕೊಂಡಾಯ್ತು. ಈಗ ಒಲೆ ಹಚ್ಕೊಂಡು ಇದನ್ನ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಿಶ್ರಣನೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಸಣ್ಣನೇ ಇರಲಿ. ಓಕೆ ಫ್ರೆಂಡ್ಸ್, ಹಸಿ ವಾಸನೆ ಎಲ್ಲ ಹೋಗಿ ಆಯಿತು. ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನು ಹಾಕೊಳ್ತಾ ಇದ್ದೀನಿ. ಕಾಳನ್ನು ಹಾಕೊಂಡಾಯ್ತು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಲ್ಲ ಮಿಶ್ರಣ ಕಾಳಿಗೆ ನೀಟಾಗಿ ಮಿಕ್ಸ್ ಆಗಬೇಕಾಗತ್ತೆ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಧ್ಯ ಆದಷ್ಟು ದೊಡ್ಡ ಬಾಣಲಿನ ಇಟ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಆ ಕಡೆ ಈ ಕಡೆ ಬಿದ್ದುಬಿಡುತ್ತೆ, ನಮಗೆ ಕಾಣಲ್ವಲ್ಲ. ಹಾಗಾಗಿ ಮಿಕ್ಸ್ ಮಾಡುವಾಗ ಕೆಳಗೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಕಾಳನ್ನು ಬೇಯಿಸೋಕ್ಕೆ ಕೂಡ ಉಪ್ಪು ಹಾಕಿರ್ತೀವಿ. ಈಗ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಉಪ್ಪು ಹಾಕಿ ಆಯಿತು. ಈಗ ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮೇಲೆ ಅಂದರೆ ಕಾಳು ಹಾಕಿದ ಮೇಲೆ ಉಪ್ಪು ಹಾಕೋದು ಮಿಕ್ಸ್ ಮಾಡೋಕ್ಕೆ ಕಷ್ಟ ಅನಿಸಿದ್ರೆ ಒಗ್ಗರಣೆ ಹಾಕಿ ಈ ಎಲ್ಲ ಮಿಶ್ರಣನ ಮಿಕ್ಸ್ ಮಾಡ್ಕೊಳಕ್ಕೆ ಹಾಕ್ತೀವಲ್ಲ, ಆವಾಗಲೇ ಉಪ್ಪು ಹಾಕ್ಬೋದು. ಈಗ ನಾವು 2 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ. ಓಕೆ ಫ್ರೆಂಡ್ಸ್, ನಮ್ಮ ಕಡಲೆ ಉಸ್ಲಿ ರೆಸಿಪಿ ರೆಡಿ ಆಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡಿ ಮೇಲೆ 1/4 ಭಾಗದಷ್ಟು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಮ್ಮ ವಿಘ್ನೇಶ್ವರನಿಗೆ ಪ್ರಿಯವಾದ ಕಡಲೆ ಉಸ್ಲಿ ರೆಡಿ ಆಗಿದೆ. ಇದನ್ನು ನಾವು ನೈವೇದ್ಯಕ್ಕೆ ತಕ್ಕೊಂಡ್ಬಿಡೋಣ. ಈಗ ಇದಕ್ಕೆ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿಕೊಂಡು ಬೇಕನ್ಸಿದ್ರೆ ಮತ್ತೆ ಹಾಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸೊ ಕಡಲೆ ಉಸ್ಲಿ ತಯಾರಾಯಿತು. ನಮ್ಮ ಮುಂದಿನ ರೆಸಿಪಿ ನಾವೀಗ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಹುರಿಗಡ್ಲೆ, ಕೊಬ್ಬರಿ ಇದೆಲ್ಲ ರುಬ್ಕೊಂಡ್ಬಿಡೋಣ. ಓಕೆ ಫ್ರೆಂಡ್ಸ್, ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಆರಿದೆ. ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾವೊಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆಗೆ ಬದಲು ನಾವು ಬೆಲ್ಲನ ಕೂಡ ಹಾಕೋಬಹುದು. ಓಕೆ ಫ್ರೆಂಡ್ಸ್, ಸಕ್ಕರೆ ಹಾಕೊಂಡಾಯ್ತು. ಈಗ ರುಬ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಮ್ಮ ಮತ್ತೊಂದು ರೆಸಿಪಿ ಹುರ್ಗಡ್ಲೆ ಪುಡಿ ರೆಡಿ ಆಗಿದೆ. ನಮ್ಮ ಗಣಪತಿಗೆ ನೈವೇದ್ಯಕ್ಕೆ ತೆಗೆದಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ನೈವೇದ್ಯಕ್ಕೆ ಇಟ್ಟಾಯಿತು. ಈಗ ಅದಕ್ಕೆ ಸಕ್ಕರೆ ಕರೆಕ್ಟ್ ಇದೆಯಾ ಅಂತಲೂ ನೋಡಿದ್ದಾಯಿತು. ಎಲ್ಲ ಕರೆಕ್ಟ್ ಆಗಿದೆ. ಸೊ ಮುಂದಿನ ರೆಸಿಪಿ ನಾವೇನು ಮಾಡ್ಬೋದು, ಕೋಸಂಬರಿ ಅಲ್ವಾ. ಕೋಸಂಬರಿಗೆ ಏನೇನು ಬೇಕು, ಸಾಮಾನ್ಯ ಎಲ್ಲರೂ ಹೆಸರುಬೇಳೆ ಕೋಸಂಬರಿ ಮಾಡಿರ್ತಾರೆ. ಇವತ್ತು ನಾನು ಕಡಲೆಬೇಳೆ ಕೋಸಂಬರಿನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕಡಲೆಬೇಳೆನ ಚೆನ್ನಾಗಿ ತೊಳೆದು 1-2 ಅವರ್ ಮುಂಚೆ ನೆನೆಸಿಟ್ಟಿದ್ದೆ. ಈಗ ನೀರನ್ನೆಲ್ಲ ಸೋಸ್ಕೊಂಡಿದ್ದೀನಿ. ಈ ಕೋಸಂಬರಿಗೆ ನಾವು ಒಂದು ಸ್ವಲ್ಪ ಐಟಮ್ಸ್ನ ರುಬ್ಕೋಬೇಕಾಗತ್ತೆ. ಅದೇನೇನಪ್ಪ ಅಂತಂದರೆ, ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಕಡಲೆಬೇಳೆ, ಅದನ್ನು ಒಂದು ಸ್ವಲ್ಪ ತೊಗೋಬೇಕಾಗತ್ತೆ ರುಬ್ಬಕ್ಕೆ.
1 ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕಾಗತ್ತೆ. ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ, ಒಂದು 2 ರಿಂದ 3 ಮೆಣಸಿನ್ಕಾಯಿ ಹಾಕೋಬೇಕಷ್ಟೇ. ನಿಮ್ಗೆ ಖಾರ ಅನ್ಸಿದ್ರೆ ಒಂದೇ ಮೆಣಸಿನ್ಕಾಯಿ ಹಾಕೊಂಡ್ರು ಸಾಕಾಗತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟನ್ನ ಹಾಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋಣ. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ ಇದು ಕೂಡ. ಓಕೆ ಫ್ರೆಂಡ್ಸ್, ನಾವೀಗ ರುಬ್ಕೊಂಡಾಯ್ತಲ್ವಾ, ಈಗ ಸ್ವಲ್ಪ ಸಣ್ಣಕ್ಕೆ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಸೌತೆಕಾಯಿನ ಕಟ್ ಮಾಡಿಕೊಂಡು ನೆನೆಸಿಟ್ಟಿರುವಂತಹ ಕಡಲೆಬೇಳೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೌತೆಕಾಯಿನ ಹಾಕೊಂಡು ಕೈಯಲ್ಲೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಈ ಒಂದು ಕಡಲೆಬೇಳೆಗೆ ಹಾಕೊಳ್ಳೋಣ. ನೀಟಾಗಿ ಕೈಯಿಂದ ತಕ್ಕೊಂಡು ಹಾಕೋಬೇಕಾಗತ್ತೆ. ಸ್ಪೂನಿಂದ ತೆಗೆಯುವಾಗ ಗೊತ್ತಾಗೋದಿಲ್ಲ ಎಲ್ಲಾರು ಉಳಿದಿದ್ರೆ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕಡಲೆಬೇಳೆ ಸೌತೆಕಾಯಿಗೆ ಈ ಎಲ್ಲ ಮಿಶ್ರಣ ನೀಟಾಗಿ ಮಿಕ್ಸ್ ಆಗಬೇಕು. ಓಕೆ ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಆಯ್ತು. ಈಗ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಕೊತ್ತಂಬರಿನ ಹಾಕೊಂಡಾಯ್ತು. ಈಗ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಓಕೆ ಫ್ರೆಂಡ್ಸ್, ಉಪ್ಪು ನಿಂಬೆ ಹಣ್ಣು ಎಲ್ಲ ಹಾಕಾದ್ಮೇಲೆ ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ಇದಕ್ಕೆ ಒಂದು ಸಣ್ಣ ಒಗ್ಗರಣೆನ ಕೊಟ್ಕೊಳ್ಳೋಣ. ಒಂದು ಸಣ್ಣ ಸೌಟನ್ನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ಒಲೆನ ಹಚ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ, ಸ್ವಲ್ಪ ಜೀರಿಗೆ, 1-2 ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕೊಂಡು ಈಗ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ಈ ಒಗ್ಗರಣೆನ ನಮ್ಮ ಕೋಸಂಬರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಸ್, ನಮ್ಮ ಕೋಸಂಬರಿ ಕೂಡ ರೆಡಿ ಆಯಿತು. ನಾವೀಗ ಒಂದು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಹುರಿಗಡಲೆ ಪುಡಿ, ಅದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಆ ತುಪ್ಪನ ಹಾಕ್ಕೊಂಡು ಉಂಡೆ ಥರ ಮಾಡಿ ಮಕ್ಳಿಗೆ ಕೊಡ್ಬೋದು. ಅದು ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಕೂಡ ತಿನ್ಬೋದು. ಬೇಡಪ್ಪ ಅಂತಂದರೆ ಅದನ್ನು ಕರ್ಜಿಕಾಯಿ ಮಾಡ್ತಾರಲ್ವಾ, ಆ ಒಂದು ಹೂರ್ಣವಾಗಿ ಕೂಡ ಯೂಸ್ ಮಾಡ್ಕೊಬೋದು. ನಮ್ಮ ಮನೇಲಿ ಮಕ್ಕಳು ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇವಾಗಿದ್ವು ಫ್ರೆಂಡ್ಸ್ ನಮ್ಮ ರೆಸಿಪಿಗಳು, ಗಣಪನಿಗೆ ಬಹಳ ಪ್ರಿಯವಾದ ರೆಸಿಪಿಗಳು. ಸೊ ಈ ರೆಸಿಪಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಹಾಗೆ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತಾ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಘ್ನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.